ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಆಗಿದೆ। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ನಟಿ ರನ್ಯಾ ರಾವ್। ಮಧ್ಯಾಹ್ನ 3 ಗಂಟೆಗೆ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ। ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ। ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ರನ್ಯಾ ರಾವ್ಗೆ ಹಾಗಾದ್ರೆ ಜಾಮೀನು ಸಿಗುತ್ತಾ ಅಂತ ಅವರ ಪರ ವಕೀಲರು ಈಗಾಗಲೇ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದಾರೆ। ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅರ್ಜಿಯ ವಿಚಾರಣೆ ಶುರುವಾಗುತ್ತೆ। ಮಧ್ಯಾಹ್ನ ನಿರ್ಧಾರವಾಗುತ್ತೆ ರನ್ಯಾ ರಾವ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು। ಬೇಲ್ ಭವಿಷ್ಯ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗುತ್ತೆ। ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ। ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪೂರಕ ದಾಖಲೆಗಳನ್ನ ಒದಗಿಸ್ತಾರೆ ಅವರ ಪರ ವಕೀಲರು ಅಂತ ಅಂದ್ರೆ ಈ ಕೇಸ್ನಿಂದ ಹೊರಗೆ ತರೋದಕ್ಕೆ ಅಥವಾ ಸದ್ಯಕ್ಕೆ ಜಾಮೀನು ಕೊಡಿಸೋದಕ್ಕೆ ಬೇಕಾಗಿರುವಂಥ ಏನು ಅಂಶಗಳನ್ನ ಇಟ್ಕೊಂಡು ಅವರು ವಾದವನ್ನು ಮಾಡ್ತಾರೆ, ಅದಕ್ಕೆ ಆಕ್ಷೇಪಣೆ ಹೇಗೆ ವ್ಯಕ್ತವಾಗುತ್ತೆ, ಹಾಗಾಗಿ ನಟಿ ರನ್ಯಾ ರಾವ್ಗೆ ಏನಾದರೂ ಜಾಮೀನು ಸಿಗುತ್ತಾ ಸಿಗಲ್ವಾ ಅಥವಾ ಇನ್ನೂ ಕೂಡ ಅವರು ಬಂಧನದಲ್ಲೇ ಇರಬೇಕಾಗುತ್ತಾ, ಸದ್ಯಕ್ಕೆ ತನಿಖೆ ಫೇಸ್ ಮಾಡ್ತಾ ಇದ್ದಾರೆ, ತನಿಖೆಗೆ ಅವರು ಸಹಕಾರ ಕೊಡ್ತಾ ಇಲ್ಲ ಅಂತ ಬೇರೆ ತನಿಖಾಧಿಕಾರಿಗಳು ಹೇಳ್ತಿದ್ದಾರೆ। ಹಾಗಾಗಿ ಪೊಲೀಸರ ಪರ ಇರುವಂಥ ವಕೀಲರು ಹೇಗೆ ವಾದ ಮಂಡಿಸ್ತಾರೆ, ಇನ್ನೂ ಕೂಡ ತನಿಖಾ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಬೇಲ್ ಕೊಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಬಹುದು। ಹಾಗಾಗಿ ಇತಿಹಾಸದಲ್ಲೇ ಒಂದು ರೀತಿಯಾಗಿ ದೊಡ್ಡದಾದಂಥ ಸ್ಮಗ್ಲಿಂಗ್ ಕೇಸ್ ಇದು, ಅಂದರೆ ಚಿನ್ನವನ್ನು ಈ ರೀತಿಯಾಗಿ ಅಕ್ರಮವಾಗಿ ಸಾಗಣೆ ಮಾಡಿರುವಂಥ ಕೇಸ್, ಅದರಲ್ಲೂ ಕೂಡ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರೋಂಥವ್ರು, ಒಳ್ಳೆ ಹೆಸರು ಮಾಡಿರೋರು ಅಂಥವರೇ ಇಂಥ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ। ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೀಗ ಸದ್ಯಕ್ಕೆ ಏನೇನು ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಏನೇನು ಮಾಹಿತಿ ಸಿಕ್ಕಿದೆ, ಅದನ್ನ ಇಟ್ಕೊಂಡು ಅವ್ರು ಹೇಗೆ ಪ್ರತಿವಾದವನ್ನು ಅವ್ರ ಪರವಾಗಿರುವಂಥ ವಕೀಲರು ಮಂಡಿಸ್ತಾರೆ, ಇನ್ನು ರನ್ಯಾ ರಾವ್ ಅವರಿಗೆ ಬೇಲ್ ಕೊಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ವಕೀಲರು ಯಾವ ರೀತಿ ಪಾಯಿಂಟ್ಸನ್ನು ಇಟ್ಕೊಂಡು ವಾದವನ್ನು ಮಾಡ್ತಾರೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಮಧ್ಯಾಹ್ನ 3 ಗಂಟೆಗೆ ಈ ಅರ್ಜಿಯ ವಿಚಾರಣೆ ಬರುತ್ತೆ। ಆ ಸಂದರ್ಭದಲ್ಲಿ ವಕೀಲರ ವಾದ ಪ್ರತಿವಾದಗಳು ಹೇಗಿರುತ್ತೆ, ರನ್ಯಾ ರಾವ್ಗೆ ಏನಾದರೂ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿ ಆಗುತ್ತಾ, ಅದನ್ನು ಕಾದು ನೋಡಬೇಕಾಗುತ್ತೆ।